ಮತ್ತು ಅಲ್ಲಿಂದ ಮತ್ತೆ ಜೂನಿಯರ್ ಕಾಲೇಜ್ ಬಂದೆ. ನೆಕ್ಸ್ಟ್ ನಮ್ಮ ಪ್ರೌಢ ಶಿಕ್ಷಣ. ಇಲ್ಲಿಗೆ 8th 9th ಕೊಂಬೆಟ 10th ಕೊಂಬೆಟ್ಟು ಅಪ್ ಟು ಸೆಕೆಂಡ್ ಪಿ ಯು ಸಿಗೆ ಜೂನಿಯರ್ ಕಾಲೇಜು. ಅಲ್ಲಿ ಬಂದಾಗ ತುಂಬ ತುಂಟತನ ಮಾಡ್ತಾಯಿದ್ದೆ. ಫಸ್ಟ್ ಪಿ ಯು ಸಿಯಲ್ಲಿ ಹೌದು SSLC ಫಸ್ಟ್ ಪಿ ಯು ಸಿಯಲ್ಲಿ ಸೆಕೆಂಡ್ ಪಿ ಯು ಸಿಯಲ್ಲಿ ನಾನು ಸೆಕ್ರೆಟರಿ ಎಲ್ಲ ಆಗಿದ್ದೆ ಇಲ್ಲಿ. ಅವಾಗ ನಾಯಕರಾಗಿದ್ರಿ. ಹಾಗೇ ಪ್ರೆಸಿಡೆಂಟೇ ಆಗುವವನು ನಾನು, ಮತ್ತು ಸೂರಜ್ ಮತ್ತು ಎಲ್ಲ ಕೆಲವರೆಲ್ಲ ಹೇಳಿದರು, ನೀನು ಪ್ರೆಸಿಡೆಂಟಿಗೆ ಕಂಟೆಸ್ಟ್ ಮಾಡಬಾರ್ದು, ನೀನು ಸೆಕ್ರೆಟರಿ ಮಾಡಬೇಕು. ಆಯಿತು. ಮತ್ತು ಸಿಟಿಯವರಿಗೆಲ್ಲ ಸ್ವಲ್ಪ, ನಾವು ಗ್ರಾಮಾಂತರದಿಂದ ಬಂದವರೆಲ್ಲ, ಸಿಟಿಯವರಿಗೆ ಸ್ವಲ್ಪ ಅಲ್ಲಿ ಆದ್ಯತೆ ಜಾಸ್ತಿ ಇತ್ತು. ಆನಂತರ ಅವರಿಗೆ ಬಿಟ್ಕೊಟ್ಟು ನಾನು ಸೆಕ್ರೆಟರಿ ಆದೆ. ಆಗ ತುಂಟತನ ಬೇಡದಕ್ಕೆ ರ್ಯಾಗಿಂಗ್ ಎಲ್ಲ ಮಾಡ್ತಿರ್ಲಿಲ್ಲ. ಅದೆಲ್ಲ ಇಲ್ಲ ನಮ್ಮದು ಎಲ್ಲ ಬಸ್ ನಿಲ್ಲಿಸದಿದ್ದರೆ ಬಸ್ಸಲ್ಲಿ ಗಲಾಟೆ ಮಾಡೋದು, ಮತ್ತು ಬಸ್ ಬರುವಾಗಲೇ ಮೇಲೆ ಹತ್ತಿಕೊಂಡು ಅದರ ಹಿಂದ್ಗಡೆ ಓಡ್ಕೊಂಡು ಬಂದು ಹತ್ತಿಕೊಂಡು ಬಂದು ಬಡ್ದು ಬಸ್ ನಿಲ್ಲಿಸಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬರೋದು. ಡ್ರೈವರ್ ಫುಲ್ ಆಗಿರ್ತದೆ, ಬಸ್ ಸಿಗುವುದಿಲ್ಲ. ನಾವು ಏಣಿಯಲ್ಲಿ ಹತ್ಕೊಂಡು ಬರೋದು. ಅಲ್ಲಿ ಅಪ್ಪಲ್ಲಿ ನಮ್ಮ ಮನೆ ಹತ್ರ ಏಣಿಯಲ್ಲಿ ಹತ್ತುದು, ಹತ್ಕೊಂಡು ಬಂದು ಬಸ್ಸಿಗೆ ಬರೋದು, ನಿಲ್ಲಿಸೋದು. ಎಲ್ಲೆಲ್ಲಿ ಮಕ್ಕಳು ಇದ್ದಾರೆ ಅವರನ್ನೆಲ್ಲ ಬಸ್ಸಲ್ಲಿ ಕೂಡಿಸ್ಕೊಂಡು ಮತ್ತೆ ಬರೋದು. ಲೀಡರ್ಶಿಪ್ ನೀವು ಅದು? ಎಲ್ಲ ಲೀಡರ್ಶಿಪ್ಪು. ಮತ್ತು ಹೋಗುವಾಗಲೂ ಹಾಗೆ ಎಲ್ಲೆಲ್ಲಿ ನಿಲ್ಲಿಸಬೇಕು. ಕೆಲವು ಕಡೆ ಏನು ಮಾಡ್ತಾಯಿದ್ರು, ಈ ಬಸ್ ಕಂಡಕ್ಟರ್ಗಳೆಲ್ಲ, ನಮ್ಮದು ಕೋಡಿಂಬಾಡಿಯಿಂದ ಸ್ವಲ್ಪ ಮೇಲೆ ಹೋಗ್ತದೆ. ಕೋಡಿಂಬಾಡಿ ಅಂದರೆ ನಮ್ಮ ಕೆಳಗಡೆ ಬರ್ತದೆ. ಕೋಡಿಂಬಾಡಿಯಿಂದ ಒಂದು ಸ್ಟೆಪ್ ಮುಂದೆ ಹೋದರೆ ನಮ್ಮದು ಉಪ್ಪಿನಂಗಡಿ ಟಿಕೆಟ್ ತೆಗಿಬೇಕು. ಎಲ್ಲ ಕೆಲವು ಕಂಡಕ್ಟರ್ಗಳು ಮಾತಾಡೋದಿಲ್ಲ, ಕೆಲವರೆಲ್ಲ ನೀನು ಇಲ್ಲಿ ಇಳಿಬಾರ್ದು, ಇನ್ನು ಪಾಸ್ ಕೋಡಿಂಬಾಡಿಗೆ ನೀನು ಇಲ್ಲಿವರೆಗೆ ಯಾಕೆ ಬರೋದು ಅಂತ ಗಲಾಟೆ ಆಗ್ತದೆ. ಆಗ ಶುರು ಗಲಾಟೆ, ಅದು ಇದು ಅಂತ ಜೋರು ಮಾಡಿ ಸ್ಟೇಷನ್ ಒಂದು ಸಲ 2 ಸಲ ಸ್ಟೇಷನಲ್ಲಿ ಕೂರಿಸಿದ್ರು. ಆಗ ಒಂದು ತಂದೆ ಅದು ಒಂದು ಸಲ ಏನಾಯಿತು, 6 ಗಂಟೆವರೆಗೆ ಬಸ್ ಇರಲಿಲ್ಲ. ಎಲ್ಲ ನಾವು ಮಕ್ಕಳು ಕಾಯ್ತಾ ಇದ್ವಿ, ಯಾರು ಕೇಳೋರಿಲ್ಲ. ಬಸ್ಸು ಇಲ್ಲ, ಬಸ್ ಕ್ಯಾನ್ಸಲ್, ಬಸ್ ಇಲ್ಲ. ಸೊ ಲಾಸ್ಟ್ 6-6:15 ಹೆಣ್ಮಕ್ಳಿಗೆಲ್ಲ ಹೋಗಬೇಕಲ್ಲ ದೂರ ಅಲ್ಲಿಂದ. ಆಗ 6-6:15 ಬಸ್ ಬಂತು. 6:15 ಬಸ್ ಬಂದಾಗ ನಾವೆಲ್ಲ ಗಲಾಟೆ ಮಾಡಿ ಯಾರನ್ನು ಹತ್ತಲಿಕ್ಕೆ ಬಿಡಲಿ, ಎಲ್ಲ ಮಕ್ಕಳು ಮಾತ್ರ ಹತ್ತಿಸಿದ್ವಿ, ಬೇರೆ ಯಾರು ಹತ್ತಬಾರ್ದು ಹಾಗೆ ಹೀಗೆ ಅಂತ ಮಾಡಿ ಗಲಾಟೆ ಮಾಡಿದ್ವಿ. ಗಲಾಟೆ ಮಾಡುವಾಗ ಅವರು ಡ್ರೈವರ್ ಪಾಪ ಅವ್ರು ಏನು ಮಾಡ್ತಾರೆ, ಅರ್ಧವ್ರಿಗೆ ಬಂದರು. ಮತ್ತು ನಾವೆಲ್ಲ ಜೋರು ಬೊಬ್ಬೆಲ್ಲ ಮಾಡೋಕೆ ವಾಪಸ್ ಬಸ್ಸನ್ನು ಕರ್ಕೊಂಡು ಹೋಗಿ ಡಿಪ್ಪಿಗೆ ತಗೊಂಡು ಹೋದ್ರು. ಡಿಪ್ಪಿಗೆ ತಗೊಂಡೋಗಿ ಜೋರು ಮಾಡಿದೆ, ಯಾರೋ ಒಂದು ಗಲಾಟೆ ಮಾಡೋದು ಇಲ್ಲಿ ಹಾಗೆ ಹೀಗೆ ಅಂತ. ಅವ್ರು ಡಿಪೋ ಡ್ರೈವರ್ ಕಂಡಕ್ಟರ್ ಎಲ್ಲ ಸೇರಿ ನೀವೆಲ್ಲ ಬಸ್ಸಲ್ಲಿ ಬಸ್ ಒಳಗೆ ಇದ್ದೀವಿ. ಮತ್ತು ಜೋರು ಆಯಿತು. ಮತ್ತು ಪೊಲೀಸ್ ಎಲ್ಲ ಬಂದು ಸ್ಟೇಷನಲ್ಲಿ ಕರ್ಕೊಂಡು ಕೂರಿಸಿದ್ರು. ನಾನು ಸೆಕ್ರೆಟ್ರಿ ಎಲ್ಲ 4-5 ಜನ. ಆನಂತರ ನಮ್ಮ ಶಾಲೆ ಮಕ್ಕಳೆಲ್ಲ ಬಂದರು ಅಲ್ಲಿಗೆ. ನನ್ನ ತಂದೆ ಬಂದರು. ನನ್ನ ತಂದೆ ಬಂದು ನನಗೇನು ಬೈಲಿಲ್ಲ, ತಾಯಿ ಬೈದರು, ಇದಕ್ಕೆ ಪೋಪುನಾಯಿ ಗಲಾಟೆ ಬೇರೆ ಪೋಪುನಾಯಿ ಕಲಿಪೇರ ಪೋಪುನ. ತಂದೆ ಏನು ಬೈದಿಲ್ಲ. ಅವರು ಬಂದು ಸ್ಟೇಷನಲ್ಲಿ ಹೇಳಿ ಮತ್ತು ನಾವೆಲ್ಲ ಮುಚ್ಚಲಿಕ್ಕೆ ಬರ್ಕೊಟ್ವಿ, ಇನ್ನು ಗಲಾಟೆ ಮಾಡೋದಿಲ್ಲ ಅಂತ. ಮಾಡೋದಿಲ್ಲ ಅಂತ. ಮತ್ತು 8 ಗಂಟೆಗೆ ಮನೆಗೆ ಕಳಿಸ್ಕೊಟ್ರು.